ದಲಿತ ಸೇನೆಯ ವಿದ್ಯಾರ್ಥಿ ಘಟಕದ ನೂತನ ತಾಲೂಕು ಅಧ್ಯಕ್ಷರಾಗಿ ಕಮಲಾಕರ ದೊಡ್ಡಮನಿ ಆಯ್ಕೆ. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫ್ಜಲ್ಪುರ ತಾಲೂಕಿನ ದಲಿತ ಸೇನೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಕಮಲಾಕರ ದೊಡ್ಡಮನಿಯವರನ್ನು ಆಯ್ಕೆ ಮಾಡಲಾಯಿತು. ದಲಿತ ಸೇನೆಯ ವಿದ್ಯಾರ್ಥಿ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಅವರು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇನೆ. ಜೊತೆಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಯಾವುದೇ ಕಾರ್ಯಗಳಿದ್ದರೂ ಕೂಡ ಮುಂದಾಳತ್ವ ವಹಿಸಿ ಭೀಮಾ ತೀರದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶಿವಲಿಂಗಪ್ಪ ದೊಡ್ಡಮನಿ ಸೇರಿದಂತೆ ಅನೇಕ ಗಣ್ಯರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು. ವಿದ್ಯಾರ್ಥಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಸುನಿಲ್ ಕುಮಾರ್ ಸಿಂಧೆ, ನೂತನ ತಾಲೂಕು ಅಧ್ಯಕ್ಷರಾದ ಕಮಲಾಕರ ದೊಡ್ಡಮನಿ, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಉಪಾಧ್ಯಕ್ಷರು ದೇವೇಂದ್ರ ಜಳಕಿ, ರವಿ ಕಾಂಬಳೆ, ಸಂತೋಷ್ ಸಿಂಗಂ, ದಲಿತ ಸೇನೆ ತಾಲೂಕು ಅಧ್ಯಕ್ಷ ಮಹಾದೇವ್ ಬಂಕಲಗಿ, ವಿಭಾಗೀಯ ಅಧ್ಯಕ್ಷ ಮಹಾಂತೇಶ್ ಬಂಡೋಳಗಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚೆನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಧರ್ಮವನ್ನು ಸ್ಥಾಪಿಸಿ ಏಷ್ಯಾದ ಬೆಳಕಾಗಿರ್ತಕ್ಕಂತಹ ಗೌತಮ ಬುದ್ಧರನ್ನು ಸ್ಮರಿಸಿ ಬಲಗೈ ಶ್ರೇಷ್ಠ ಎಡಗೈ ಕನಿಷ್ಠ ಎಂಬುವ ಮನುವಾದಿಗಳ ಮನಸ್ಸಿಗೆ ಝಾಡಿಸುವುದು ಎಡಗೈಯಲ್ಲಿ ಲಿಂಗವನ್ನು ಹಿಡಿದಿರ್ತಕ್ಕಂತಹ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸುತ್ತಾ ಉತ್ತಮ ಜ್ಞಾನ ಭಂಡಾರ, ದಲಿತರ ಸಿಂಧು, ದಲಿತರ ಬಂಧು, ದಲಿತರ ಉದ್ಧಾರಕ, ಶೋಷಿತರ ವರ್ಗಗಳ ಮೂಕನಾಯಕ ಅವರನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಏನು ಅಂತಂದರೆ, ಸದ್ಯಕ್ಕೆ ನಾನು ನೋಡುವ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಯಾಕಂತಂದರೆ ರಾಜಕಾರಣಿಗಳ ಅವರವರ ಸ್ವಾರ್ಥಕ್ಕಾಗಿ ವಿದ್ಯಾರ್ಥಿಗಳನ್ನು ತಮ್ಮ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಏನಾದರೂ ಕಷ್ಟ ಸಂಘಟನೆಗಳು ಏನಾದರೂ ಇದ್ದರೆ ಅದು ನಮ್ಮ ಸಂಘಟನೆಗಳ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಏನಂತ, ಸ್ವಾರ್ಥಕ್ಕಾಗಿ ಅವರು ನಮ್ಮನ್ನು ಬಳಸ್ಕೊಂಡು ನಮ್ಮ ಜೀವನವನ್ನು ನಮ್ಮ ಅಸ್ತವ್ಯಸ್ತ ಮಾಡ್ತಾ ಇದ್ದಾರೆ ರಾಜಕಾರಣಿ. ಹಾಗಾಗಿ ನಾವು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಗೆಳೆಯರ ಬಳಗಕ್ಕೆ ನಾವು ನಮ್ಮ ಇಲ್ಲಿ ಭೀಮಾ ತೀರದಲ್ಲಿ ಏನಿದೆ ಅಂತಂದರೆ, ಎಲ್ಲರೂ ಭೀಮಾ ತೀರದಲ್ಲಿ ಹಂತಕರಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಭೀಮಾ ತೀರದಲ್ಲಿ IAS ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ, IPS ಕೊಟ್ಟಿದ್ದಾರೆ, ಲೆಕ್ಚರರ್ಸ್ಗಳಿದ್ದಾರೆ, ಎಲ್ಲರೂ ಸಾಹಿತಿಗಳಿದ್ದಾರೆ, ಎಲ್ಲರೂ ಭೀಮೆಯ ಒಡಿಲಲ್ಲಿ ಉದ್ಭವಿಸಿದ್ದಾರೆ. ಆದರೆ ಭೀಮಾ ತೀರ ಅಂತಕ್ಕಂಥ ಹಂತಕರೇ ಅಂತೇನು ಅಂತಿದ್ದಾರೆ. ಇಲ್ಲಿ ಭೀಮಾ ತೀರದಲ್ಲಿ ಇರುವವರು ಎಲ್ಲರೂ ಕೂಡ ಹೃದಯವಂತರೇ ಇದ್ದಾರೆ ಹೊರತು ಯಾರೂ ಹಂತಕರಲ್ಲ. ಭೀಮಾ ತೀರದ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಹೀಗಾಗಿ ತಾವುಗಳು ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ಇಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವು ಎಲ್ಲರೂ ಕೂಡ ಸದೃಢಪಡಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ಇವತ್ತು ನನಗೆ ಎಲ್ಲರೂ ಕೂಡ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ದಯವಿಟ್ಟು ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ನಾನು ಇಷ್ಟು ಹೇಳಿ ನನ್ನ ಮಾತುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪರ್ಶಿಸುತ್ತಾ ಇವತ್ತು ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶಿವಲಿಂಗ ದೊಡ್ಡಮನವರು ಹಾಗೂ ಜಿಲ್ಲಾ ವಿದ್ಯಾರ್ಥಿ ಅಧ್ಯಕ್ಷರಾದ ಸುನಿಲ್ ಸಿಂಧೆ ಅವರು ಕರೆ ಮಾಡಿ ಅಫ್ಜಲ್ಪುರ ತಾಲೂಕದಲ್ಲಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಜರೂರಿದೆ, ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ನಿಷ್ಠಾವಂತ ವ್ಯಕ್ತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಒಂದು ವಿದ್ಯಾರ್ಥಿ ಜೀವನ ಏಳಿಗೆ ಮತ್ತು ವಿದ್ಯಾರ್ಥಿ ನೊಂದ ಜೀವಿಗಳಿಗೆ ಏನಾದರೂ ದನಿ ಇರತಕ್ಕಂಥ ಒಂದು ಅಫ್ಜಲ್ಪುರದಲ್ಲಿ ದನಿ ಹೇಳಬೇಕಂತ ಕರೆ ಬಂದಾಗ ನಾವು ಕಮಲಾಕರ ದೊಡ್ಡಮನಿಯವರು ಕೂಡ ನಾವು ಸಹಮತದಿಂದ ಆಯ್ಕೆ ಮಾಡಿ ಅವರನ್ನು ವಿದ್ಯಾರ್ಥಿ ಘಟಕದ ಅಧ್ಯಕ್ಷ, ತಾಲೂಕದ ವಿದ್ಯಾರ್ಥಿಗಳ ಅಧ್ಯಕ್ಷನ ಆಯ್ಕೆ ಮಾಡಿದ್ದೇವೆ. ಎಲ್ಲ ನಮ್ಮ ತಾಲೂಕು ಸಮಿತಿ ಒಪ್ಪಿಗೆ ಇದೆ. ಹೀಗಾಗಿ ಮುಂದಿನ ಹೋರಾಟ ಸತ್ಯದ ಪರವಾಗಿ ನ್ಯಾಯ ಪರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.